ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಂತಕ್ಕಂಥದ್ದು ಯಾಕೋ ಒಂದು ಕ್ಲಾರಿಟಿಗೆ ಬರೋಕ್ಕಾಗ್ತಾನೆ ಇಲ್ಲ. ನಮಗಲ್ಲ, ಮುಖ್ಯಮಂತ್ರಿಗಳಿಗೆ ಬರೋಕ್ಕಾಗ್ತಾ ಇಲ್ಲ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಗಜಪ್ರಸವದಂತಾಗಿದೆ. 3 ದಿನಗಳಿಂದ ಹೈಕಮಾಂಡ್ ನಾಳೆ ಬಾ ಆಟ, ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಡಿದ್ದು, ಹೀಗೆ. ಇವತ್ತು ಮತ್ತೊಮ್ಮೆ ರಾಹುಲ್ ಮತ್ತು ಖರ್ಗೆ ಜೊತೆ ಸಭೆ ಸಾಧ್ಯತೆ ಇದೆ. ಸಾಧ್ಯತೆ ಗೊತ್ತಿಲ್ಲ. ಸಂಸತ್ ಕಲಾಪ ಅಂತ್ಯದ ಬಳಿಕ ಸಭೆ ಸೇರುವ ಸಂಭವ. ನಿನ್ನೆ ಮೀಟಿಂಗ್ ಆಗಲೇ ಇಲ್ಲ, ರಾಹುಲ್ ಗಾಂಧಿ ಟೈಮೇ ಕೊಡಲಿಲ್ಲ. 3 ದಿವಸದಿಂದ ರಾಜ್ಯ ನಾಯಕರೆಲ್ಲ ಡೆಲ್ಲಿನಲ್ಲೇ ಬಿಟ್ಟು ಕೂತಿದ್ದಾರೆ. ರಾಹುಲ್ ಖರ್ಗೆ ಭೇಟಿಗೆ ಕಾಯ್ತಾ ಇದ್ದಾರೆ. DK, ಸಿದ್ದು, ಹರಿಪ್ರಸಾದ್ ಎಲ್ಲರೂ ಕೂಡ. ಆದರೆ ಭೇಟಿ ಸಾಧ್ಯ ಆಗಿಲ್ಲ. ಅಂದರೆ ಅವರು ಇಲ್ಲಿ ತನಕ ನೀಟ್ ಹೋರಾಟದಲ್ಲಿದ್ದರು. ಈಗ ನೋಡಿದ್ರೆ ಮುಂಗಾರು ಅಧಿವೇಶನ ನಡೀತಾ ಇದೆ, ಅಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ತುಂಬ ಬ್ಯುಸಿ, ಇವ್ರಿಗೆ ಟೈಮೇ ಕೊಡೋಕ್ಕಾಗ್ತಿಲ್ಲ. ಮತ್ತು ಇವರು ಕೂಡ ಪದೇ ಪದೇ ಇದೇ ವಿಚಾರಕ್ಕೆ ಡೆಲ್ಲಿಗೆ ಬರೋದು ಬೇಡ, ಒನ್ಸ್ ಫಾರ್ ಆಲ್ ಮುಗಿಸ್ಕೊಂಡು ಹೋಗ್ಬೋಣ ಅಂತ. ಬಟ್ ಆಕಾಂಕ್ಷಿತರಿಗೆ ಮಾತ್ರ ದಿನದಿಂದ ದಿನಕ್ಕೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ರಾಹುಲ್ ಗಾಂಧಿ ಅವರು ಇವತ್ತಾದರೂ ರಾಜ್ಯ ನಾಯಕರಿಗೆ ಟೈಮ್ ಕೊಡ್ತಾರಾ? ಮೀಟಿಂಗ್ ಏನಾದರೂ ಫಿಕ್ಸ್ ಆಗಿದೆಯಾ? ಆಗೋ ಸಂಭವ ಇದೆಯಾ ಅಥವಾ ಇನ್ನೂ ಮುಂದೂಡಿಕೆನಾ ಅಂತ? ನೋಡಿ, ಈವರೆಗೂ ಕೂಡ ಹೈಕಮಾಂಡ್ನಿಂದ ಯಾವುದೇ ರೀತಿಯಾದಂಥ ಸಮಯ ನಿಗದಿಯಾಗಿಲ್ಲ. ಇವತ್ತು ಕೂಡ ಸಂಸತ್ ಕಲಾಪ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಕಲಾಪದ ಬಳಿಕ ಸಮಯ ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಸಹಜವಾಗಿ ಸಂಜೆ 4 ಗಂಟೆಯ ಮೇಲೆ ಸಭೆಗೆ ಸಮಯ ನಿಗದಿ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ರಾಜ್ಯ ನಾಯಕರು ಇದ್ದಾರೆ. ಸೊ ಹೀಗಾಗಿ ಬೇರೆ ಯಾವ ದೊಡ್ಡ ಮಟ್ಟದ ಬೆಳವಣಿಗೆಗಳು ಕೂಡ ಸದ್ಯಕ್ಕೆ ದೆಹಲಿಯಲ್ಲಿ ನಡೀತಾ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಖಾಸಗಿ ನಿವಾಸದಲ್ಲಿದ್ದಾರೆ. ಉಳಿದಂತೆ ಬೇರೆ ಬೇರೆ ನಾಯಕರು ತಮ್ಮದೇ ಆದಂಥ ವೈಯಕ್ತಿಕ ಕೆಲಸಗಳಲ್ಲೂ ಕೂಡ ದೆಹಲಿಯಲ್ಲಿ ಬ್ಯುಸಿಯಾಗಿರುವಂಥದ್ದು. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇಲ್ಲ. ಸಂಜೆಯೂ ಕೂಡ ಸಮಯ ಸಿಗುತ್ತಾ ಅನ್ನುವಂಥದ್ದಕ್ಕೆ ಸ್ಪಷ್ಟತೆ ಕೂಡ ಇಲ್ಲ. ಹೈಕಮಾಂಡ್ ನಾಯಕರು ಯಾವಾಗ ಬುಲಾವ್ ಕೊಡ್ತಾರೆ ಆಗ ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಪಟ್ಟಿಯನ್ನು ಅಂತಿಮಗೊಳಿಸುವಂಥ ಲೆಕ್ಕಾಚಾರದಲ್ಲಿ ರಾಜ್ಯದ ನಾಯಕರಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಇವತ್ತಾದರೂ ಸಮಯ ಕೊಡ್ತಾರಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಅಲ್ಲಿಗೆ ಇನ್ನೂ ನಾನು ಹೇಳಿದ್ನಲ್ಲ, ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆಮೇಲೆ ನಿಮಗೆ ಕೆಲಸ ಇಲ್ಲದೇ ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ ಡೆಲ್ಲಿನಲ್ಲಿ, ಅದೊಂದು ಮಹಾ ಹಿಂಸೆ. ಬಂದಿರೋದೇ ಅದಕ್ಕೋಸ್ಕರ ಇವರೆಲ್ಲ ಸಂಪುಟ ವಿಸ್ತರಣೆ ಫೈನಲ್ ಮಾಡ್ಕೊಂಡು ಹೋಗಬೇಕು ಅಂತ 3 ದಿನ. ಆಮೇಲೆ ಎಲ್ಲ ಇಲ್ಲಿ ವಿರೋಧ ಪಕ್ಷದ ನಾಯಕರೆಲ್ಲ ಬೈತಿದ್ದಾರೆ. ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾರೆ, ಇವರು ಪ್ರಿಯಾರಿಟಿ ಯಾವುದು ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಅದನ್ನು ಅರ್ಥ ಮಾಡ್ಕೋಬೇಕಾದವ್ರು ಯಾರು? ಹೈಕಮಾಂಡ್ ನಾಯಕರು. ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ಕರೆಸ್ಬಿಟ್ಟು ನಾವು 3 ದಿನ 4 ದಿನ ಇಲ್ಲಿ ಕೂರಿಸ್ಕೊಂಡ್ರೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಏನಾಗಬೇಕು ಅದನ್ನು ಅವ್ರು ಯೋಚನೆ ಮಾಡಬೇಕು. ಹೋಗಲಿ, ಏನು ಪಕ್ಕದಲ್ಲಿದೆಯಾ, ಅರ್ಧ ಗಂಟೆ ಜರ್ನಿ ಅದಕ್ಕೆ ಆಗಲ್ಲ, ಕಷ್ಟ.